ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದ್ರೆ ಚಾನಲ್. ಇವತ್ತು ನಾನು ಹಲಸಿನ ಬೀಜದಿಂದ ಇನ್ನೊಂದು ಹೊಸ ಡಿಶ್ ಹೇಳಿಕೊಡ್ತಾ ಇದ್ದೇನೆ. ಇದು ಹಲಸಿನಕಾಯಿ ಬೀಜ ಅಂತ ಹೇಳಿದರೆ ಫ್ರೆಶ್ ಆಗಿರೋದು ಬೇಕು. ತುಂಬ ಒಣಗಿದಂಥ ಬೀಜದಿಂದ ಮಾಡಿದರೆ ರುಚಿಯಾಗುವುದಿಲ್ಲ ಈ ಪದಾರ್ಥ. ಹಲಸಿನಕಾಯಿ ಕಟ್ ಮಾಡಿ ಒಂದು 2-3 ದಿವಸ ಆದ ಹಲಸಿನ ಬೀಜದಿಂದ ಮಾಡಿದರೆ ತುಂಬ ರುಚಿಯಾದ ಒಂದು ಸೈಡ್ ಡಿಶ್ ನಮಗೆ ಸವಿಯಲು ಸಿದ್ಧವಾಗ್ತದೆ. ಇದು ಹಲಸಿನ ಬೀಜವನ್ನು ಹೀಗೆ ಸಿಪ್ಪೆ ಸಮೇತ ಬೇಯಿಸಬಹುದು ಅಥವಾ ಹೀಗೆ ಸಿಪ್ಪೆ ತೆಗೆದು ಕೂಡ ಬೇಯಿಸಿಕೊಳ್ಳಬಹುದು. ನಾನಿಲ್ಲಿ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದು ಬೇಯಿಸಿಕೊಳ್ಳುತ್ತಾ ಇದ್ದೇನೆ. ಸಿಪ್ಪೆ ತೆಗೆಯಲು ಕೂಡ ತುಂಬ ಕಷ್ಟ ಏನೂ ಆಗುವುದಿಲ್ಲ. ಸ್ವಲ್ಪ ಜಜ್ಜಿದರೆ ಸಿಪ್ಪೆ ಬೇಗನೆ ಬರ್ತದೆ. ಇದನ್ನಿನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನಾವು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು. ಈ ರೀತಿಯಾಗಿ ಜಜ್ಜಿದರೆ ಬೇಗ ಬರ್ತದೆ. ಇದನ್ನೀಗ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇದು ಚೆನ್ನಾಗಿ ಬೆಂದರೆ ಮಾತ್ರ ಇದರದ್ದು ಟೇಸ್ಟ್ ಒಳ್ಳೆಯದಾಗ್ತದೆ ಈ ಪದಾರ್ಥದ್ದು. ಹೀಗೆ ಕಿವಿಚಿದಾಗ ಚೆನ್ನಾಗಿ ಪುಡಿ ಪುಡಿ ಆಗಬೇಕು. ಅದೇ ಆ ಕಸ ಕೆಂಪು ಬಣ್ಣದ ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಏನಾಗುವುದಿಲ್ಲ. ಹೊರಗಿನ ಬಿಳಿ ಸಿಪ್ಪೆ ಮಾತ್ರ ಬರಬಾರ್ದು. ಇನ್ನು ಇದಕ್ಕೆ ಬೇಕಾಗುವುದು ಅಂತ ಹೇಳಿದರೆ ನೀರುಳ್ಳಿ ಅರ್ಧ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಾಗೆ ಗಾಂಧಾರಿ ಅಥವಾ ಸೂಜಿ ಮೆಣಸು ಅಥವಾ ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಒಂದು 5-6 ತಗೊಂಡಿದ್ದೇನೆ. ಹಾಗೆ ಹಲಸಿನ ಬೀಜವನ್ನು ಹೀಗೆ ಕಿವುಚಿ ಇಟ್ಟುಕೊಳ್ಳಬೇಕು. ಇದನ್ನೀಗ ಒಂದು ಪಾತ್ರೆಗೆ ಹಾಕಿ ಉಳಿದ ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಹೆಚ್ಚಿಟ್ಟುಕೊಂಡ ನೀರುಳ್ಳಿ ಹಾಕ್ತೇನೆ. ನೀರುಳ್ಳಿನಲ್ಲಿ ತುಂಬ ಬೇಡ, ಅರ್ಧ ಸಾಕು. ನಾನು ಸ್ವಲ್ಪ ಮಾಡುವ ಕಾರಣ ಅರ್ಧ. ಪ್ರಮಾಣ ಜಾಸ್ತಿ ಕಡಿಮೆ ಅವರವರು ಎಷ್ಟು ಹಲಸಿನ ಬೀಜವನ್ನು ತಗೊಳ್ತೇವೆ ಅದಕ್ಕೆ ಹೊಂದಿಕೊಂಡು. ಹಾಗೆ ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಹೀಗೆ ಕಿವುಚಿ ಹಾಕ್ತೇನೆ. ಅದು ಖಾರ ಚೆನ್ನಾಗಿ ಬಿಟ್ಟುಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಕಟ್ ಮಾಡಿ ಹಾಕಿದರೆ ಖಾರ ಬಿಡುವುದಿಲ್ಲ. ಇದು ಹಲಸಿನ ಬೀಜ ಸ್ವಲ್ಪ ಸಿಹಿ ಅಂಶ ಇರುವ ಕಾರಣ ಪದಾರ್ಥ ಸ್ವಲ್ಪ ಖಾರ ಖಾರ ಇದ್ದರೆ ತುಂಬ ರುಚಿಯಾಗ್ತದೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಬೇಕು. ತುಂಬ ಉಪ್ಪು ಕೂಡ ಬೇಕಾಗುವುದಿಲ್ಲ. ಹಾಗೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಇದಕ್ಕೆ ಮೊಸರು ಬೇಕಾಗುವುದು. ಇದು ಹಲಸಿನ ಬೀಜದ ಭರ್ತ ಅಥವಾ ಗೊಜ್ಜು ಅಥವಾ ರಾಯ್ತ ಅಂತ ಹೇಳ್ತೇವಲ್ಲ, ಅದಕ್ಕೆ ಮೇಯ್ನಾಗಿ ಬೇಕಾಗುವುದು ಇಲ್ಲಿ ಮೊಸರು. ನಾನಿಲ್ಲಿ 4-5 ಸೌಟು ಮೊಸರು ತಗೊಂಡಿದ್ದೇನೆ, ಅಥವಾ 1 ಕಪ್ಪು ಮೊಸರು. ನಿಮಗೆ ಎಷ್ಟು ಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮೊಸರು ಹಾಕ್ಬೋದು. ತುಂಬ ಹುಳಿ ಮೊಸರು ಬೇಡ, ಮೀಡಿಯಮ್ ಹುಳಿ ಅಂಶದ್ದು, ಸ್ವಲ್ಪ ಸಿಹಿ ಅಂಶ ಇರುವ ಮೊಸರು ಆದರೂ ಒಳ್ಳೆಯದು. ಈಗೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನೀಗ ಮೇಯ್ನ್ ಬೇಕಾಗುವುದು ಇನ್ನೊಂದು ಒಗ್ಗರಣೆಗೆ ಸಾಸಿವೆ ಮತ್ತು ಕುಂಟೆ ಮೆಣಸನ್ನು ಕಟ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾದ ಮೊಸರು ಗೊಜ್ಜು, ಹಲಸಿನ ಬೀಜದಿಂದ ತಯಾರಾದ ಮೊಸರು ಗೊಜ್ಜು ಸವಿಯಲು ಸಿದ್ಧವಾಗ್ತದೆ. ಖಂಡಿತ ಈ ಡಿಶ್ ಒಮ್ಮೆ ಮಾಡಿ ನೋಡಿ. ಇದು ಹಲಸಿನ ಬೀಜ ತುಂಬ ಒಣಗಿಸಿದ ಬೀಜದಿಂದಲ ಮಾಡಿದರೆ ರುಚಿಯಾಗುವುದಿಲ್ಲ. ಫ್ರೆಶ್ ಹಲಸಿನ ಬೀಜದಿಂದ ಮಾಡಿದರೆ ಮಾತ್ರ ಟೇಸ್ಟ್ ಒಳ್ಳೆಯದಾಗ್ತದೆ. ಯಾಕೆಂತೇಳಿದರೆ ಅದು ಬೇಯಿಸುವಾಗ ಚೆನ್ನಾಗಿ ಬೇಯಬೇಕು. ಹಾಗಾದರೆ ಮಾತ್ರ ಇದು ಚೆನ್ನಾಗಿ ಕಿವುಚಿ ಮಾಡಲಿಕ್ಕೆ ಆಗ್ತದೆ. ಈಗ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಲಸಿನ ಬೀಜದ ರಾಯ್ತ ಅಥವಾ ಭರ್ತ ಸವಿಯಲು ಸಿದ್ಧವಾಯಿತು. ತುಪ್ಪ ಅನ್ನದ ಜೊತೆ ತುಂಬ ರುಚಿಯಾದ ಒಂದು ಸೈಡ್ ಡಿಶ್ ಆಗಿದೆ. ಹಾಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.